ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ವಶನ್ ಬ್ಯಾಂಕಿಂದು ಸೆಕೆಂಡ್ ಪಿ ಯು ಸಿ ಬೋರ್ಡಿಂದ ಬಿಟ್ಟಿರುವಂಥ ಸೆಕೆಂಡ್ ಪಿ ಯು ಸಿ ಕ್ವಶನ್ ಬ್ಯಾಂಕಲ್ಲಿ MCQ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಇವತ್ತಿನ ವೀಡಿಯೋದಲ್ಲಿ ಅದೇ ಹ್ಯಾಲೋಲ್ಕಿನ್ ಹ್ಯಾಲೋರಿನ್ ಚಾಪ್ಟ್ರಿಂದ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡೋಣ. ಮತ್ತು ಎಷ್ಟೋ ಸ್ಟೂಡೆಂಟ್ಸ್ಗಳು ಸರ್ 5 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆರ್ಗ್ಯಾನಿಕ್ ಪಾರ್ಟಲ್ಲಿ ಕ್ವಶನ್ ಬ್ಯಾಂಕಲ್ಲಿರುವಂಥ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ ಆ್ಯಂಡ್ 3 ಮಾರ್ಕ್ ಕ್ವಶನ್ಸ್ ಎಲ್ಲನೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿತಿನ್ ದಿಸ್ ವೀಕ್. ಸೊ ನೋಡಿಕೊಂಡು ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ಸ್ಗೆ. ಅದರಲ್ಲಿ ಒಟ್ಟು 6 ಸೆಟ್ ಇರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಎಲ್ಲ ಸೆಟ್ಟನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ, ಓಕೆನಾ. ಫಸ್ಟ್ ಕ್ವಶನ್ ಏನಿದೆ ನೋಡ್ರಪ್ಪ. ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಮೆಗ್ನೀಷಿಯಮ್ ಇನ್ ಟ್ರೈ ಈಥರ್. ಆಲ್ಕೈಲ್ ಹ್ಯಾಲೈಡ್ ಅಂದರೆ RX ರಿಯಾಕ್ಟ್ಸ್ ವಿತ್ ಮೆಗ್ನೀಷಿಯಮ್ ಅಲ್ವೇನ್ರಪ್ಪ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಂತ ಹೇಳ್ತಾ ಇದ್ದಾರೆ. ಭಾಳ ಈಸಿ ರಿಯಾಕ್ಷನ್. ಏನಾಗುತ್ತೆ, R ಮತ್ತು X ಮಧ್ಯೆ ಮೆಗ್ನೀಷಿಯಮ್ನ ಜಾಯಿನ್ ಮಾಡಿ RMgX ಆಗುತ್ತೆ. ಇಟ್ಸ್ ಅ ಗ್ರಿಗ್ನಾರ್ಡ್ ರಿಯೇಜೆಂಟ್. ಹಾಗಾಗಿ ಫಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ 1 ಆಯಿತು. ನೆಕ್ಸ್ಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆನ್ ಹೈಡ್ರೋಲಿಸಿಸ್. ಈಗ ಅದೇ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ವಾಟರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ RMgXನ್ನು ನಾವು ಸ್ಪ್ಲಿಟ್ ಮಾಡಿದ್ರೆ Rಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, MGಗೆ ಪಾಸಿಟಿವ್ ಅಲ್ಲ ಮೆಟಲ್ಲು. ಹಾಗೆ ವಾಟ್ರನ್ನ ಸ್ಪ್ಲಿಟ್ ಮಾಡಿದ್ರೆ H+ ಬರುತ್ತೆ, OH- ಬರುತ್ತೆ. ಈಗ ಅಪೋಸಿಟ್ ಚಾರ್ಜ್ಗಳನ್ನ ಅಟ್ರ್ಯಾಕ್ಟ್ ಮಾಡಿ. Rಗೆ ನೆಗೆಟಿವ್ ಇದೆ, Hಗೆ ಪಾಸಿಟಿವ್ ಇದೆ. ಸೊ ಎರಡನ್ನೂ ಕಂಬೈನ್ ಮಾಡಿದ್ರೆ ನಮಗೇನು ಬರುತ್ತೆ, RH ಬರುತ್ತೆ. ಅಂದರೆ RH ಅನ್ನೋದೇನು ಹೈಡ್ರೋಕಾರ್ಬನ್. ಅದರಿಂದ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ನೀವು ವಾಟರ್ನ ಆ್ಯಡ್ ಮಾಡೋದ್ರಿಂದ ನಿಮಗೇನು ಬರುತ್ತೆ, ಹೈಡ್ರೋಕಾರ್ಬನ್ ಬರುತ್ತೆ. ಆಪ್ಷನ್ 2, ಓಕೆನಾ. ನೆಕ್ಸ್ಟು SN1 ರಿಯಾಕ್ಷನಲ್ಲಿ ಯಾವ ಇಂಟರ್ಮೀಡಿಯೇಟ್ ಬರುತ್ತೆ, ನೀವು SN1 ಮೆಕ್ಯಾನಿಸಮ್ ಎಲ್ಲ ಬರೆದಿರ್ತೀರ. ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೇನು ಬರುತ್ತೆ, ಕಾರ್ಬೋಕ್ಯಾಟನ್. ಹೆಡ್ಲೈನೇ ಹೇಳುತ್ತೆ. ಫಸ್ಟ್ ಸ್ಟೆಪ್ ಏನಂತ ಬರೀತೀರಾ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ಆದ್ದರಿಂದ SN1ನಲ್ಲಿ ಕಾರ್ಬೋಕ್ಯಾಟನ್ ಇಂಟರ್ಮೀಡಿಯೇಟ್ ಬರುತ್ತೆ. ನೆಕ್ಸ್ಟ್ ದ ಕಾರ್ಬನ್ ಮೆಗ್ನೀಷಿಯಮ್ ಬಾಂಡ್ ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಅದೇ ಇಲ್ಲಿ ಹೇಳ್ತಾ ಇದ್ದಲ್ಲ, R ಮತ್ತು MgX ಫಾರ್ಮ್ ಆದಾಗ R ಮತ್ತು Mg ಮಧ್ಯೆ ಯಾವ ಬಾಂಡ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗೆ Mg ಮತ್ತು X ಮಧ್ಯೆನೂ ಬಾಂಡ್ ಇರುತ್ತೆ, ಹುಷಾರಾಗಿರಿ. R ಮತ್ತು Mg ಮಧ್ಯೆ ಕೋವಲೆಂಟ್ ಬಾಂಡ್ ಇರುತ್ತೆ. ನೆಕ್ಸ್ಟ್ ಅದನ್ನು ಕೇಳ್ಬೋದು, R ಮತ್ತು Mg ಮಧ್ಯೆ ಕೋವಲೆಂಟ್ ಬಾಂಡ್ ಇರುತ್ತೆ. 4ಗೆ ಆನ್ಸರ್ ಯಾವುದಾಗಬೇಕು, ಕೋವಲೆಂಟ್ ಬಾಂಡ್ ಅಂತಲ್ಲಿದೆ, ಇಲ್ಲಿದೆ. ಬಟ್ ಕೆಲವು ಸಲ Mg ಮತ್ತು X ಮಧ್ಯೆ ಯಾವ ಬಾಂಡ್ ಇದೆ ಅಂತಲೂ ಕೇಳ್ಬೋದು. Mg ಮತ್ತು X ಮಧ್ಯೆ ಯಾವ ಬಾಂಡ್ ಇರುತ್ತೆ, ಅಯೋನಿಕ್ ಇರುತ್ತೆ. ನೋಡಿ, 2 ಆನ್ಸರ್ ಇದೆ ನಿಮಗೆ ಇಲ್ಲಿ. ಅಯೋನಿಕ್ಕು ಇದೆ, ಕೋವಲೆಂಟು ಇದೆ. ಬಟ್ ಅವ್ರು ಕೇಳ್ತಾ ಇರೋದು R ಮತ್ತು Mg, ಕಾರ್ಬನ್ ಮತ್ತು ಮೆಗ್ನೀಷಿಯಮ್ ಮಧ್ಯೆ ಕೋವಲೆಂಟ್ ಇರುತ್ತೆ ಕಣ್ರಪ್ಪ, ಓಕೆನಾ. ಇನ್ನು ಹ್ಯಾಲೋಲ್ಕಿನ್ ರಿಯಾಕ್ಟ್ಸ್ ವಿತ್ KCN. ಹ್ಯಾಲೋಲ್ಕಿನ್ ಅಂದರೆ RX ಅಂತ ಬರಿಬೋದಾ. ಸೊ KCN ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ, X ಮತ್ತು K ರಿಮೂವ್ ಮಾಡಿದ್ರೆ ನಿಮ್ಗೇನು ಬರುತ್ತೆ, RCN ಬರುತ್ತೆ. ಅಂದರೆ ಸಯನೈಡ್ ಬರುತ್ತೆ, ಅಲ್ಕೈಲ್ ಸಯನೈಡ್ ಬರುತ್ತೆ. ಇದು ಆನ್ಸರ್ 5. ಬಟ್ AgCN ಜೊತೆಗೆ ರಿಯಾಕ್ಟ್ ಮಾಡಿದಾಗ NC ಬರುತ್ತೆ, ಅದು ಐಸೋಸೈನೈಡ್. ನೆಕ್ಸ್ಟ್ ಕ್ವಶನಲ್ಲಿ ಇದೆ ನೋಡಿ, ಹ್ಯಾಲೋಲ್ಕಿನ್ ರಿಯಾಕ್ಟ್ ವಿತ್ AgCN ಅಂದಾಗ ಐಸೋಸೈನೈಡ್ ಬರುತ್ತೆ. ಹೌದಾ, ನೋಡ್ಕೊಳ್ಳಿ, ಸ್ವಲ್ಪ ರಬ್ ಮಾಡಿ ಬರೀತೀನಿ, ಇದು ಹುಷಾರಾಗಿರಿ. RXನ್ನು AgCN ಜೊತೆಗೆ ಟ್ರೀಟ್ ಮಾಡಿದ್ರೆ ನಿಮಗೇನು ಬರುತ್ತೆ, RNC ಬರುತ್ತೆ, ಐಸೋಸೈನೈಡ್ ಬರ್ತದೆ. KCN ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೈನೈಡ್ ಬರುತ್ತೆ. ಅದಕ್ಕೆ ರೀಸನ್ ಕೇಳ್ತಿರ್ತಾರೆ, ಅದನ್ನು ನೆಕ್ಸ್ಟ್ ಅಲ್ಲಿ ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸಲ್ಲಿ, ಅಲ್ಲಿ ಹೇಳ್ತೀನಿ ನಾನು. ಸೊ AgN ಜೊತೆಗೆ ಐಸೋಸೈನೈಡ್ ಬರೋದ್ರಿಂದ ಆನ್ಸರು ಫಸ್ಟ್ಗೆ ಆಲ್ಕೈಲ್ ಐಸೋಸೈನೈಡ್. ನೆಕ್ಸ್ಟ್ ವಿನ್ ಇನ್ಕ್ರೀಸ್ ಇನ್ ದ ಸೈಜ್ ಆ್ಯಂಡ್ ಮಾಸ್ ಆಫ್ ದ ಹ್ಯಾಲೋಜನ್ ಆಟಮ್ ಬಾಯ್ಲಿಂಗ್ ಪಾಯಿಂಟ್. ಇದು MCQನಲ್ಲೇ ಹೇಳಿದ್ದೆ, ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳಿ. ಸೊ ಮಾಸ್ ಇನ್ಕ್ರೀಸ್ ಆಗೋದ್ರಿಂದ ಬಾಯ್ಲಿಂಗ್ ಪಾಯಿಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಸೆಕೆಂಡ್ಗೆ. ದ ಡ್ಯಾಶ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಡೆನ್ಸಿಟಿ ಆಬ್ವಿಯಸ್ಲಿ ಅಲ್ವಾ, ಕಾರ್ಬನ್ ಆಟಮ್ ಇನ್ಕ್ರೀಸ್ ಆಗೋದ್ರಿಂದ ಮಾಸ್ ಇನ್ಕ್ರೀಸ್ ಆಗುತ್ತೆ, ಮಾಸ್ ಇನ್ಕ್ರೀಸ್ ಆಗೋದ್ರಿಂದ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ 3, ಓಕೆ. ದ ಕೆಟಲಿಸ್ಟ್ ಯೂಸ್ಡ್ ಇನ್ ದ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ Cu2Cl. MCQನಲ್ಲೂ ಬಂದಿತ್ತು 4, ಓಕೆ. ದ ರಿಯಾಕ್ಷನ್ ಇನ್ವಾಲ್ವಿಂಗ್ 2 ಸ್ಟೆಪ್ ಮೆಕ್ಯಾನಿಸಮ್. SN1ನಲ್ಲಿ 2 ಸ್ಟೆಪ್ ಇರುತ್ತೆ, SN2ನಲ್ಲಿ 1 ಸ್ಟೆಪ್ ಇರುತ್ತೆ. ಅವ್ರು ಕೇಳ್ತಾ ಇರೋದು 2 ಸ್ಟೆಪ್ಪು. ಸೊ 2 ಸ್ಟೆಪ್ಸ್ ಇರೋದು ಯಾವುದರಲ್ಲಿ, SN1ನಲ್ಲಿ. ಅದರಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5ಗೆ ಆನ್ಸರು SN1, ಓಕೆ. ನೆಕ್ಸ್ಟ್ ಸೆಟ್ 3ಗೆ ಹೋಗೋಣ. ಡ್ಯಾಶ್ ರಿಯಾಕ್ಷನ್ ಪ್ರೊಡ್ಯೂಸಸ್ ಹೈಡ್ರೋಕಾರ್ಬನ್ ವಿತ್ ಡಬಲ್ ಬಾಂಡ್ ದ ಕಾರ್ಬನ್ ಇನ್ ಹ್ಯಾಲೋ ಆಲ್ಕೇನ್ಸ್. ಅಂದರೆ ನೀವು ರಿಯಾಕ್ಷನ್ ಮಾಡಿದಾಗ ಹೈಡ್ರೋಕಾರ್ಬನ್ ಬರಬೇಕು, ಜೊತೆಗೆ ಕಾರ್ಬನ್ ಆಟಮ್ ಡಬಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸು ಡಬಲ್ ಆಗುವಂಥ ರಿಯಾಕ್ಷನ್ ಯಾವುದು ನಿಮಗೆ, ವುಡ್ಸ್ ರಿಯಾಕ್ಷನ್ ಅಲ್ವಾ. ಇದಕ್ಕೆ ಆನ್ಸರ್ 1ಗೆ ಯಾವುದು, ವುಡ್ಸ್ ರಿಯಾಕ್ಷನ್. ಅಂದರೆ ಗೊತ್ತಿದೆ ಅಲ್ವಪ್ಪ ವುಡ್ಸ್ ರಿಯಾಕ್ಷನ್. ಈಗ CH3 ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. Br ಪ್ಲಸ್ 2 moles ಆಫ್ ಸೋಡಿಯಂ ಮತ್ತು ಇನ್ನೊಂದು BrCH3ನೇ ತಗೋತೀರ. ಅವಾಗೇನಾಗುತ್ತೆ, Br ಮತ್ತು 2Na ಎಲಿಮಿನೇಟ್ ಆಗೋಗುತ್ತೆ. ಉಳಿದೇನರು ಈ ಕಡೆ ಒಂದು CH3 ಉಳಿತಾ,
ಲೆಫ್ಟಲ್ಲಿ ಒಂದು ರೈಟಲ್ಲಿ ಒಂದು CH3 ಉಳಿಯಿತು. 2 ಕಾರ್ಬನ್ ಜಾಯ್ನ್ ಆಗಿ ಏನಾಯಿತು, ಮೊದಲು ಮೀಥೇನ್ ಇದ್ದಿದ್ದೀಗ ಈಥೇನ್ ಆಯಿತು. 1 ಕಾರ್ಬನ್ ಇದ್ದು 2 ಕಾರ್ಬನ್ ಆಯಿತು, ಡಬಲ್ ಆಯಿತು. ಅದಕ್ಕೆ ಅದು ವುಡ್ಸ್ ರಿಯಾಕ್ಷನ್. ನೆಕ್ಸ್ಟ್ ದ ರಿಯಾಕ್ಷನ್ ಇನ್ವಾಲ್ವಿಂಗ್ ಕನ್ವರ್ಟ್ಸ್ ಬ್ರೋಮೋ ಈಥೇನನ್ನ ಫ್ಲೋರೋ ಪ್ರಿಪೇರ್ ಮಾಡುವಂಥ ಕಾಂಪೌಂಡ್ ಒಂದೇ ಒಂದು ಮೆಥಡ್, ಸ್ವಾಟ್ಸ್ ರಿಯಾಕ್ಷನ್ ಅಲ್ವಾ. ಎರಡನೇದು ಕ್ಲೋರೋಬೆನ್ಸಿನ್ ಈಸ್ ಪ್ರಿಪೇರ್ಡ್ ಫ್ರಮ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್. ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡಿಂದ ಕ್ಲೋರೋಬೆನ್ಸಿನ್ ಪ್ರಿಪೇರ್ ಮಾಡೋ ರಿಯಾಕ್ಷನ್ ಯಾವುದು, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಲ್ವಾ. ಥರ್ಡ್ ಒನ್. ನೆಕ್ಸ್ಟು ಇನ್ ಡ್ಯಾಶ್ ರಿಯಾಕ್ಷನ್ ಬ್ರೋಮೋ ಈಥೇನ್ ಈಲ್ಡ್ ಈಥೀನ್, ಅಂದರೆ ಹ್ಯಾಲೋ ಆಲ್ಕಿನ್ ಇರೋದು ಈಥೀನ್ ಆಗಬೇಕು. ಯಾವ ರಿಯಾಕ್ಷನ್ ಅದು, ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಥವಾ ಬೀಟಾ ಎಲಿಮಿನೇಷನ್ ಅಂತಲೂ ಕೂಡ ಕರಿತೀವಿ. ಹ್ಯಾಲೋ ಆಲ್ಕಿನ್ ಇರೋದು ಅಲ್ಕೀನ್ ಆಗೋದಕ್ಕೆ ಅಲ್ಲಿ ನಾವು ಆಲ್ಕೋಹಾಲಿಕ್ KOH ಯೂಸ್ ಮಾಡ್ತೀವಿ. ರಿಯಾಕ್ಷನ್ MCQನಲ್ಲೂ ಅದನ್ನು ಹೇಳಿದ್ದೀನಿ, ನೋಡ್ಕೊಳ್ಳಿ. ಸೇಸ್ ಆಫ್ ರೂಲ್ ಎಲ್ಲ ಯೂಸ್ ಮಾಡ್ತೀವಲ್ಲ. ಫಿಫ್ತ್ ಒನ್ನು ಆಲ್ಕೈಲ್ ಅಯೋಡೈಡ್ಸ್ ಆರ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್. ಸೋಡಿಯಂ ಇನ್ ಡ್ರೈ ಅಸಿಟೋನ್ ಇದೆ, ನಾವು ಆಲ್ಕೈಲ್ ಅಯೋಡೈಡ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. 100% ಅದು ಯಾವ ರಿಯಾಕ್ಷನು, ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸೊ ಫಿಫ್ತ್ ಒನ್ ಓಕೆನ್ರಪ್ಪ. ಸೆಟ್ 4ಗೆ ಹೋಗೋಣ. ಡ್ಯಾಶ್ ರಿಯಾಕ್ಷನ್ಸ್ ಆರ್ ಜನರಲಿ ಕ್ಯಾರಿಡ್ ಔಟ್ ಇನ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಪೋಲಾರ್ ಪ್ರೋಟಿಕ್ಕು SN1ಗೆ ಬೇಕಾ SN2ಗೆ ಬೇಕಾ ಅಂತ ಕೇಳಿದ್ರೆ SN1ನಲ್ಲಿ ನಾವು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸನ್ನು ಯೂಸ್ ಮಾಡ್ತೀವಿ. SN2 ಆದರೆ ಪೋಲಾರ್ ಎ ಪ್ರೋಟಿಕ್ ಸಾಲ್ವೆಂಟನ್ನು ಯೂಸ್ ಮಾಡ್ತೀವಿ. ಡಿಫ್ರೆನ್ಸಸಲ್ಲಿ ನೋಡ್ಕೊಳ್ಳಿ ಓಕೆನಾ. ಡ್ಯಾಶ್ ರಿಯಾಕ್ಷನ್ ಫಾಲೋ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ನಾನು ಆಲ್ರೆಡಿ ಹೇಳಿದೆ, SN1 ಮೆಕ್ಯಾನಿಸಮಲ್ಲಿ 2 ಸ್ಟೆಪ್ಸ್ ಇರುತ್ತೆ, SN2 ಮೆಕ್ಯಾನಿಸಮಲ್ಲಿ ಸಿಂಗಲ್ ಸ್ಟೆಪ್ ಇರುತ್ತೆ. ಅವರು ಸಿಂಗಲ್ ಸ್ಟೆಪ್ ಅಂತ ಕೇಳ್ತಾ ಇದ್ದಾರೆ, ಆದ್ದರಿಂದ SN2 ಮೆಕ್ಯಾನಿಸಮ್ ಆಗುತ್ತೆ. ನೆಕ್ಸ್ಟು SN2 ರಿಯಾಕ್ಷನ್ಸ್ ಫಾರ್ಮ್ಸ್ ಪ್ರಾಡಕ್ಟ್ಸ್ ವಿತ್ ಡ್ಯಾಶ್ ಇನ್ ದ ಕಾನ್ಫಿಗರೇಷನ್. ಅದನ್ನು ಕೂಡ ನಾನು MCQನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. SN1 ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸಿಗೆ, ಆಪ್ಟಿಕಲಿ ಆಕ್ಟಿವ್ ಹ್ಯಾಲೋ ಆಲ್ಕೆನ್ನಿಗೆ ನೀವು SN1 ಪರ್ಫಾರ್ಮ್ ಮಾಡಿದ್ರೆ ರೆಸಿಮೈಸೇಷನ್ ಆಗುತ್ತೆ ಅಲ್ವೇನಪ್ಪ, ರೆಸಿಮೈಸೇಷನ್ ಆಗುತ್ತೆ. ಅದೇ ಆಪ್ಟಿಕಲಿ ಆಕ್ಟಿವ್ ಹ್ಯಾಲೋ ಆಲ್ಕೆನ್ಗೆ ನೀವು SN2 ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ, ಇನ್ವರ್ಷನ್ ಆಗುತ್ತೆ. SN2 ಮಾಡಿದ್ರೆ ಇನ್ವರ್ಷನ್ ಆಗುತ್ತೆ. ಸೊ SN2ಗೆ ಅವ್ರು ಕೇಳ್ತಾ ಇರೋದ್ರಿಂದ ಇನ್ವರ್ಷನ್ ಇಲ್ಲಿದೆ, ಇನ್ವರ್ಷನ್ ಇಲ್ಲಿದೆ ನೋಡಿ, ಇನ್ವರ್ಷನ್ ಇಲ್ಲಿದೆ. ಸೊ ಅದರಿಂದ 3. ಪ್ರೋಪೇನ್ ಟು ಆಲ್ ಈಸ್ ಅನ್ ಡ್ಯಾಶ್ ಮಾಲಿಕ್ಯೂಲ್ ಅಂತ ಹೇಳಿ ಕರಿತಾ ಇದ್ದಾರೆ. ಯಾವ ಅಂದರೆ ಇದು ಎ ಕೈರಲ್ ಆಗುತ್ತಾ ಅಂತ ಹೇಳಿ. ಹೌದು, ಎ ಕೈರಲ್ ಆಗುತ್ತೆ. ಎ ಕೈರಲ್ ಅಂದ್ರೆ ಏನು, ಅದರಲ್ಲಿ ಕೈರಲ್ ಕಾರ್ಬನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರೋಪ್ ಅಂದರೆ 3ನಾ, 2 ಓಲ್ ಅಂದ್ರೇನು, ಸೆಕೆಂಡ್ ಪ್ಲೇಸಲ್ಲಿ OH ಹಾಕೋಣ, ಇನ್ನು ಒಂದು ಹೈಡ್ರೋಜನ್ ಇರುತ್ತೆ ಇಲ್ಲಿ. ಸೊ ಅವಾಗ ಇಲ್ಲಿ 2 ಸೆಮಿಟ್ರಿ ಗ್ರೂಪ್ ಇದೆ ಅಲ್ವಾ, ಸೇಮ್ ಗ್ರೂಪ್ ಇದೆ, CH3 ಸೇಮ್ ಇದೆ. ಆದಮೇಲೆ ಇದೇನಾಯಿತು, ಆಪ್ಟಿಕಲಿ ಇನ್ಆಕ್ಟಿವ್. ಆಪ್ಟಿಕಲಿ ಇನ್ಆಕ್ಟಿವ್ನ ನಾವೇನಂತ ಕರಿತೀವಿ, ಎ ಕೈರಲ್ ಅಂತಲೂ ಕೂಡ ಕರಿತೀವಿ. ಆದ್ದರಿಂದ 4th ಒನ್ನಿಗೆ ಆನ್ಸರು ಎ ಕೈರಲ್. ನೆಕ್ಸ್ಟು ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಫ್ ಹ್ಯಾಲೋ ಆಲ್ಕಿನ್ ಫಾಲೋಸ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಥವಾ ಬೀಟಾ ಎಲಿಮಿನೇಷನ್ನು ಯಾವ ರೂಲ್ನ ಫಾಲೋ ಮಾಡಿ ನಾವು ಪ್ರಾಡಕ್ಟನ್ನು ಮೇಜರು ಮೈನರ್ ಅಂತ ಐಡೆಂಟಿಫೈ ಮಾಡಿದ್ವಿ, ನೆನಪಿದೆಯಾ MCQನಲ್ಲಿ, ಅದು ಸೇಸ್ ಆಫ್ ರೂಲ್. 5th ಒನ್ ಅರ್ಥ ಆಯ್ತಾ. 5th ಸೆಟ್ಗೆ ಹೋಗೋಣ. ಬ್ರೋಮೋಬೆನ್ಸಿನ್ ಆನ್ ರಿಯಾಕ್ಷನ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್. ಬ್ರೋಮೋಬೆನ್ಸಿನ್ ಅಂದರೆ ಹ್ಯಾಲೋರಿನ್ ಅಲ್ವಪ್ಪ, ಹ್ಯಾಲೋರಿನ್ ಇದೆ ಓಕೆ. ಹ್ಯಾಲೋರಿನು ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಮು ಡ್ರೈ ಈಥರ್ ಅಲ್ವಾ. ಸೋಡಿಯಂ ಇನ್ ಡ್ರೈ ಈಥರ್ ಈ ರಿಯೇಜೆಂಟ್ ನೋಡಿದ ತಕ್ಷಣ ನಿಮಗೆ 3 ರಿಯಾಕ್ಷನ್ ನೆನಪಾಗಬೇಕು. ಇಲ್ಲ ವುಡ್ಸ್ ಆಗಿರುತ್ತೆ, ಇಲ್ಲ ಫಿಟಿಗ್ ಆಗಿರುತ್ತೆ ಅಲ್ವೇನ್ರಪ್ಪ, ಇಲ್ಲ ವುಡ್ಸ್ ಫಿಟಿಗ್ ಆಗಿರುತ್ತೆ. ಆ ರಿಯೇಜೆಂಟ್ ನೋಡಿದ ತಕ್ಷಣ ನಿಮಗೆ ಈ 3 ರಿಯಾಕ್ಷನಲ್ಲಿ ಒಂದಿರುತ್ತೆ ಅನ್ನೋದು ನೆನಪಿಗೆ ಬರಬೇಕು. ಈಗ ಇದ್ಯಾವುದಾಗುತ್ತೆ, 2 ಹ್ಯಾಲೋರಿನೇ ತೊಗೋತಾ ಇದ್ದಾರೆ ಅವರು. 2 ಹ್ಯಾಲೋರಿನೇ ತೊಗೋತಾ ಇದ್ದಾರೆ ಅಂದರೆ ಯಾವ ರಿಯಾಕ್ಷನ್ ಅದು, ಫಿಟಿಗ್ ರಿಯಾಕ್ಷನ್. ಅಲ್ಲೇನು ಬರುತ್ತೆ, 2 ಹ್ಯಾಲೋರಿನ್ ತೊಗೊಂಡ್ರೆ 2 BRನ ತೆಗೆದ್ಬಿಟ್ಟು ಏನು ಮಾಡಬೇಕು, 2 ಬೆನ್ಸಿನ್ ರಿಂಗನ್ನು ನಾವೇನು ಮಾಡ್ತೀವಿ, ಜಾಯಿನ್ ಮಾಡ್ತೀವಿ. ಇದನ್ನು ಬೈಫಿನೈಲ್ ಅಂತೇಳಿ ಕರಿತೀವಿ. ಅದರಿಂದ ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಆನ್ಸರು ಬೈಫಿನೈಲ್. ಇದು ಯಾವ ರಿಯಾಕ್ಷನು, ಫಿಟಿಗ್ ರಿಯಾಕ್ಷನ್. 2 ಹ್ಯಾಲೋರಿನೇ ತೊಗೊಂಡಿದ್ದೀರಾ. ನೆಕ್ಸ್ಟ್ ಮೀಥೈಲ್ ಕ್ಲೋರೈಡ್ ಆ್ಯಂಡ್ ಕ್ಲೋರೋಬೆನ್ಸಿನ್ ನೋಡಿ, ಅಗೇನ್ ವಿತ್ ಈಟಿಂಗ್ ವಿತ್ ಸೋಡಿಯಂ. ಈಗ ನೀವು 3ರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ. ಬಟ್ ಈಗೇನು ತೊಗೋತಾ ಇದ್ದಾರೆ, ಒಂದು ಮೀಥೈಲ್ ಕ್ಲೋರೈಡ್ ತೊಗೋತಾ ಇದ್ದಾರೆ ಅಲ್ವಪ್ಪ, ಇನ್ನೊಂದು ಕ್ಲೋರೋಬೆನ್ಸಿನ್ ತೊಗೋತಾ ಇದ್ದಾರೆ. ಅಂದರೆ ಏನಾಯಿತು, ಒಂದು ಹ್ಯಾಲೋ ಅರೀನ್ ಆಯಿತು, ಇನ್ನೊಂದು ಹ್ಯಾಲೋ ಆಲ್ಕಿನ್ ಆಯಿತು ಅಲ್ವಪ್ಪ. ಒಂದು ಹ್ಯಾಲೋ ಅರೀನು, ಇನ್ನೊಂದು ಹ್ಯಾಲೋ ಆಲ್ಕಿನ್. ಸೋಡಿಯಂ ಇದೆ, ಸೋಡಿಯಂ ಇದ್ದಾಗ 2 ಹ್ಯಾಲೋಜನ್ನ ತೆಗೆದ್ಬಿಡ್ತೀರಾ, ಆವಾಗ ಆ CH3ನ ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಮಾಡೋಣ. ಇದೇನಾಯಿತು, ಟಾಲಿನ್ ಆಯಿತು. ಯಾವ ರಿಯಾಕ್ಷನ್ ಇದು, ವುಡ್ಸ್ ಫಿಟಿಗ್ ರಿಯಾಕ್ಷನ್. ಒಂದು ಹ್ಯಾಲೋ ಆಲ್ಕೇನು, ಇನ್ನೊಂದು ಹ್ಯಾಲೋ ಅರೀನ್ ಇದ್ದರೆ ವುಡ್ಸ್ ಫಿಟಿಗು. 2 ಹ್ಯಾಲೋ ಅರೀನ್ಸ್ ಇದ್ದರೆ ಫಿಟಿಗು, 2 ಹ್ಯಾಲೋ ಆಲ್ಕೇನ್ ಇದ್ದರೆ ವುಡ್ಸ್. ಈಗ ಯಾವುದಿದು, ವುಡ್ಸ್ ಫಿಟಿಗ್ ರಿಯಾಕ್ಷನ್. ಬಂದಿದ್ದ ಪ್ರಾಡಕ್ಟ್ ಏನಪ್ಪ, ಇದು ಟಾಲಿನ್. ಇದಕ್ಕೆ ಇನ್ನೊಂದು ಹೆಸರೇನು, ಮೀಥೈಲ್ ಬೆನ್ಸಿನ್. ಅದರಿಂದ ಸೆಕೆಂಡ್ ಒನ್ನಿಗೆ ಟಾಲಿನ್ ಅನ್ನೋದು ಇಲ್ಲಿದೆ, ಸೆಕೆಂಡ್ ಒನ್. ನೆಕ್ಸ್ಟ್ ಹ್ಯಾಲೋ ಅರೀನ್ಸ್ ಆರ್ ಡ್ಯಾಶ್ ರಿಯಾಕ್ಟಿವ್ ಫಾರ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್.
ಅಂದರೆ ಹ್ಯಾಲೋರಿನ್ಸು ನೀವು ನ್ಯೂಕ್ಲಿಯರ್ ಫೈಲ್ನ ಟ್ರೀಟ್ ಮಾಡಿದ್ರೆ, ಯಾವುದಾದ್ರು ನ್ಯೂಕ್ಲಿಯರ್ ಫೈಲ್ನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇವರಿಬ್ಬರು ಬಂದ್ಯ ರಿಯಾಕ್ಷನ್ ಈಸ್ ವೆರಿ ಸ್ಲೋ, ತುಂಬ ಕಷ್ಟ ರಿಯಾಕ್ಷನ್ ಆಗಲ್ಲ ಅಲ್ವಾ. ಸೊ ಅದರಿಂದ ಹ್ಯಾಲೋರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಅಲ್ವಾ. ಎಲೆಕ್ಟ್ರೋಫೈಲ್ಗೆ ಫಾಸ್ಟಾಗಿ ಆಗ್ತಾರೆ, ನ್ಯೂಕ್ಲಿಯರ್ ಫೈಲ್ಗೆ ಲೀಸ್ಟ್ ರಿಯಾಕ್ಟಿವ್. ಯಾಕೆಂದರೆ 4 ರೀಸನ್ಸ್ ಇದೆ, ಅದು 3 ಮಾರ್ಕ್ಗೂ ಕೂಡ ಇಂಪಾರ್ಟೆಂಟು. ಆ ರೀಸನ್ಸನ್ನು ನೋಡ್ಕೊಳ್ಳಿ. ಓಕೆ, ದೆನ್ 4th ಒನ್, ಆನ್ ಎಕ್ಸಾಂಪಲ್ ಆಫ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್. ಗ್ರಿಗ್ನಾರ್ಡ್ ರಿಯೇಜೆಂಟನ್ನೇ ನಾವು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ಅಂತೇಳಿ ಕರಿತೀವಿ ಅಲ್ವೇನ್ರಪ್ಪ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಎಲ್ಲಿದೆ ನಿಮಗೆ? ಇಲ್ಲಿದೆ 4th ಒನ್. ದ ಪ್ರೆಸೆನ್ಸ್ ಆಫ್ ಡ್ಯಾಶ್ ಗ್ರೂಪ್ಸ್ ಇನ್ಕ್ರೀಸಸ್ ದ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್. ಈಗ ತಾನೇ ಹೇಳಿದೆ ಹ್ಯಾಲೋರಿನ್ಸು ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಈಸಿಯಾಗಿ ಆಗಲ್ಲ ಅಂತ ಹೇಳಿದೆ, ಸ್ಲೋ ಅಂತ ಹೇಳಿದೆ, ಇಲ್ಲಿ ಹೇಳಿದ್ದೀನ. ಬಟ್ ಇದೇ ಹ್ಯಾಲೋರಿನ್ಸ್ಗೆ ನೀನು ಆರ್ಥೋ ಪ್ಲೇಸಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಥವಾ ಪ್ಯಾರಾ ಪ್ಲೇಸಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ನ ಅಟ್ಯಾಚ್ ಮಾಡೋದ್ರಿಂದ ರಿಯಾಕ್ಷನ್ ಏನಾಗುತ್ತೆ? ಫಾಸ್ಟ್ ಆಗುತ್ತೆ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ. ಸೊ ಅದಕ್ಕೆ 5th ಒನ್ನಿಗೆ ಆನ್ಸರ್ ಯಾವುದಪ್ಪ? ವಿಡ್ರಾಯಿಂಗ್ ಗ್ರೂಪ್ಸ್. ಸರ್ ನೀವು ಕೇಳ್ಬೋದು, ಯಾಕೆ ಸರ್ ವಿಡ್ರಾಯಿಂಗ್ ಗ್ರೂಪ್ಸ್ ಇದ್ದರೆ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ ಅಂತ ಕೇಳಿದ್ರೆ ಅದೊಂದು ರೀಸನ್ ಹೇಳ್ಬಿಡ್ತೀನಿ, ಮುಂದೆ ಬೇಕಾಗತ್ತೆ ಅದು ನಿಮಗೆ. ಏನಿಲ್ಲ, ಈಗ ಹ್ಯಾಲೋರಿನ್ ಇದೆ ಅಲ್ವಪ್ಪ. ಸೊ ನಾವು ನ್ಯೂಕ್ಲಿಯರ್ ಫೈಲಿಂದ ಎಕ್ಸನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಈ ಬಾಂಡ್ ಇದೆಯಲ್ಲ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಓಕೆನಾ, ಸ್ಟ್ರಾಂಗ್ ಇರೋದ್ರಿಂದ ಅದನ್ನು ಕಟ್ ಮಾಡಿ ಇನ್ನೊಬ್ಬರನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ನ್ಯೂಕ್ಲಿಯರ್ ಫೈಲ್ನ. ಅದೇ ನೀವು ಈ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸನ್ನ ಅಟ್ಯಾಚ್ ಮಾಡಿದ್ರೆ, ಈ ಥರ ಅಟ್ಯಾಚ್ ಮಾಡಿದ್ರೆ ಓಕೆ, ಈ ಬಾಂಡ್ ಏನಾಗ್ತದೆ? ವೀಕ್ ಆಗ್ತಾ ಹೋಗುತ್ತೆ. ಓಕೆ, ವೀಕ್ ಆಗುತ್ತೆ. ವೀಕ್ ಆದಾಗ ಅದನ್ನು ಕಟ್ ಮಾಡೋದು ಈಸಿ, ರೀಪ್ಲೇಸ್ ಮಾಡೋದು ಈಸಿ ಆಗುತ್ತೆ. ಅರ್ಥ ಆಯ್ತೇನ್ರು? ಸೆಟ್ 6 ಹೋಗೋಣ. ಫಸ್ಟ್ ಒನ್, ಕ್ಲೋರೋಫಾರ್ಮ್ ಆನ್ ಆಕ್ಸಿಡೇಷನ್ ವಿತ್ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಏನಾಗುತ್ತಪ್ಪ ಕ್ಲೋರೋಫಾರ್ಮ್ನ? ಇದು ತುಂಬ ಚೆನ್ನಾಗಿ ಗೊತ್ತಿದೆ, ತುಂಬ ಸಲ ರಿಪೀಟ್ ಆಗಿದೆ. ಪಾಸ್ಜೀನ್ ಗ್ಯಾಸ್ ಬರುತ್ತೆ, ಪಾಯ್ಸನಸ್ ಗ್ಯಾಸ್ ಅಲ್ವಾ. ಸೊ ಪಾಸ್ಜೀನ್ ಕಾರ್ಬೊನಿಲ್ ಕ್ಲೋರೈಡ್ ಬರ್ತದೆ. 1ಗೆ ಆನ್ಸರ್ ಇದು. ಡ್ಯಾಶ್ ಹಾರ್ಮ್ಸ್ ದ ಹ್ಯೂಮನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಮೆಥಿಲಿನ್ ಕ್ಲೋರೈಡ್ ಇದು ಹ್ಯೂಮನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಹಾರ್ಮ್ ಮಾಡುತ್ತೆ. ಲಾಸ್ಟ್ ಪೇಜಲ್ಲಿದೆ ನೋಡಿ, ಪಾಲಿಹ್ಯಾಲೋ ಕಾಂಪೌಂಡ್ಸ್ ಅಂತಿದೆ, ಅದರಲ್ಲಿ ಕ್ಲೋರೋಫಾರ್ಮ್, ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನು, ಟೆಟ್ರಾಕ್ಲೋರೋಮೀಥೇನು, ಅಯೋಡೋಮೀಥೇನು, ಇವುಗಳ ಬಗ್ಗೆ ಎಲ್ಲ ಯೂಸಸ್ಸು ಡಿಸ್ಅಡ್ವಾಂಟೇಜಸ್ ಎಲ್ಲ ಕೊಟ್ಟಿದ್ದಾನೆ, ಅಲ್ಲಿ ಬರುತ್ತೆ. ಇನ್ನು ಡ್ಯಾಶ್ ವಾಸ್ ವೈಡ್ಲಿ ಯೂಸ್ಡ್ ಆಸ್ ಎ ಕ್ಲೀನಿಂಗ್ ಫ್ಲೂಯಿಡ್. ಸೊ ಕ್ಲೀನಿಂಗ್ ಫ್ಲೂಯಿಡ್ ಆಗಿ ನಾವು ಟೆಟ್ರಾಕ್ಲೋರೋಮೀಥೇನನ್ನು ಯೂಸ್ ಮಾಡ್ತೀವಿ, ಮತ್ತು ಇದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಆಗೂ ಕೂಡ ಹಿಂದೆ ಯೂಸ್ ಮಾಡ್ತಾಯಿದ್ರು. ಆ ವರ್ಡನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಫ್ರಿಯಾನ್ ರೆಫ್ರಿಜರೆಂಟ್ R22, ಅಂದರೆ ಈ ಫ್ರಿಯಾನನ್ನು R22 ಅನ್ನೋ ಫ್ರಿಯಾನನ್ನು ಪ್ರಿಪೇರ್ ಮಾಡೋದಕ್ಕೆ ಯಾವ ಕಾಂಪೌಂಡ್ನ ಯೂಸ್ ಮಾಡ್ತೀವಿ? ಕ್ಲೋರೋಫಾರ್ಮ್. ಸೊ ಕ್ಲೋರೋಫಾರ್ಮ್ನ ನಾವು ಇದನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅರ್ಲಿಯರ್ ಡ್ಯಾಶ್ ವಾಸ್ ಯೂಸ್ಡ್ ಆಸ್ ಎ ಆ್ಯಂಟಿಸೆಪ್ಟಿಕ್. ಅಯೋಡೋಫಾರ್ಮ್ ಅಂದರೆ CH3. CH3ನ ಹಿಂದೆ ಟಿಂಚರ್ ಆಫ್ ಅಯೋಡಿನ್ ಅಂತ ಹೇಳ್ತಾರಲ್ವ, ಅಯೋಡೋಫಾರ್ಮ್. ಇದನ್ನು ಆ್ಯಂಟಿಸೆಪ್ಟಿಕ್ ಆಗಿ, ಅಂದರೆ ಸಡನ್ನಾಗಿ ಗಾಯ ಆದರೆ ಇದನ್ನು ಹಚ್ತಾಯಿದ್ರು ಸೆಪ್ಟಿಕ್ ಆಗಬಾರ್ದು ಅಂಥೇಳಿ. ಅಯೋಡೋಫಾರ್ಮ್ನ ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ ಕಣ್ರಪ್ಪ. ಸೊ ಇದಿಷ್ಟು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ಸಿಂದ ಇರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅರ್ಥ ಆಗಿದೆ ಅಂತ ಅನ್ಕೋತೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಚಾಪ್ಟರ್ದು 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.